ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡ್ತಿರುವ ಹುಬ್ಬಳ್ಳಿ ಮತ್ತು ಧಾರವಾಡ 1940ರಲ್ಲಿ ಹೇಗಿತ್ತು ನಿಮಗೇನಾದ್ರೂ ಗೊತ್ತಾ? ಆಗ ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಿರಲಿಲ್ಲ, ಟ್ರಾಫಿಕ್ ಇರಲಿಲ್ಲ, ಆದ್ರೆ ನೆಲದಲ್ಲಿ ಒಂದು ವಿಶೇಷತೆ ಇತ್ತು. ಒಂದು ಕಡೆ ವ್ಯಾಪಾರ ಜೋರಾಗಿತ್ತು, ಇನ್ನೊಂದು ಕಡೆ ವಿದ್ಯೆಯ ಬೆಳಕು ಹರಡುತ್ತಿತ್ತು. ಇವತ್ ನಾವು ಕೇಳ್ತಿರುವ ಈ ಕತೆ ಕೇವಲ 2 ನಗರಗಳ ಕತೆ. ಈ ನೆಲವನ್ನು ಕಟ್ಟಿದ ಜನರ ಕತೆ, ರಾಜರ ಕತೆ, ಬ್ರಿಟಿಷರ ಕತೆ ಮತ್ತು ಲಕ್ಷಾಂತರ ಜನರಿಗೆ ಭಕ್ತಿಗೆ ಪಾತ್ರರಾದ ಸಿದ್ದಾರೂಢ ಅಜ್ಜರ ಕತೆ. ಹಾಗಾದ್ರೆ ಸುಮಾರು 86 ವರ್ಷ ಹಿಂದಕ್ಕೆ ಮತ್ತೆ ಹೋಗೋಣ. ನೀವು ನೋಡ್ತಿರೋ ಹುಬ್ಬಳ್ಳಿ ಧಾರವಾಡ ಮುಂಚೆ ದೊಡ್ಡ ಸಿಟಿ ಆಗಿರ್ಲಿಲ್ಲ. ಇಂದು ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಓಡಾಡುತ್ತವೆ, ದೊಡ್ಡ ದೊಡ್ಡ ಮಾಲ್ಗಳಿದೆ, ರೈಲು, ಬಸ್ಸು ಮತ್ತು ವಿಮಾನ ಎಲ್ಲವೂ ಇದೆ. ಆದ್ರೆ ಒಮ್ಮೆ ಕಣ್ಮುಚ್ಚಿ ಯೋಚಿಸಿ, ಇದೇ ಜಾಗ ಸುಮಾರು 1940ನೇ ವರ್ಷ. ಆಗ ಭಾರತಕ್ಕೆ ಸ್ವಾತಂತ್ರ್ಯ ಕೂಡ ಬಂದಿರಲಿಲ್ಲ, ಎಲ್ಲವೂ ಬ್ರಿಟಿಷರ ಆಡಳಿತದಲ್ಲಿತ್ತು. ಹುಬ್ಬಳ್ಳಿ ಮತ್ತು ಧಾರವಾಡ ಅವರ ಆಡಳಿತ ಕೆಳಗಡೆ. ಆ ಟೈಮಲ್ಲಿ ಬೆಳಿಗ್ಗೆ ಆದ್ರೆ ಸಾಕು, ಇವತ್ತಿನಂತೆ ವಾಹನಗಳ ಹಾರ್ನ್ ಕೇಳಿಸ್ತಿರ್ಲಿಲ್ಲ. ಬದಲಾಗಿ ಎತ್ತಿನ ಬಂಡಿಗಳ ಸದ್ದು, ಕುದುರೆ ಬಂಡಿಗಳ ಸದ್ದು ಮತ್ತು ಮಾರುಕಟ್ಟೆ ಹೋಗುವ ವ್ಯಾಪಾರಿಗಳ ಕೂಗು ಇವಷ್ಟ ಅವಾಗ ಕೇಳಿಸ್ತಿತ್ತು. ಆದ್ರೆ ಒಂದು ವಿಷಯ ಮಾತ್ರ ಅವಾಗಲೂ ಇತ್ತು, ಇವಾಗಲೂ ಇದೆ. ಅದು ಈ ನೆಲದ ಪರಿಶ್ರಮ. ಹುಬ್ಬಳ್ಳಿ ಅನ್ನೋ ಹೆಸರು ಹೇಗ್ ಬಂತು? ಅದಕ್ಕೆ ಒಂದೇ ಒಂದು ಉತ್ತರ ಇಲ್ಲ. ಇದಕ್ಕೆ ಹಲವಾರು ಅಭಿಪ್ರಾಯಗಳಿವೆ. ಕೆಲವರು ಹೇಳ್ತಾರೆ, ಈ ಪ್ರದೇಶದಲ್ಲಿ ಹಿಂದೆ ಹೂವುಗಳನ್ನ ತುಂಬಾನೇ ಬೆಳೀತಾ ಇದೆ, ಆದ್ದರಿಂದ ಹೂವಿನ ಬಳಿ ಎಂಬ ಹೆಸರು ಕಾಲಕ್ರಮೇಣವಾಗಿ ಹುಬ್ಬಳ್ಳಿ ಆಯಿತು. ಇನ್ನು ಧಾರವಾಡ ಎಂಬ ಹೆಸರು ಹೇಗ್ ಬಂತು? ದ್ವಾರವಾಡ ಅಥವಾ ಧಾರವಾಡ ಎಂಬ ಹಳೆಯ ಪದದಿಂದ ಈ ಹೆಸರು ಬಂದಿದೆ ಎನ್ನುವ ಅಭಿಪ್ರಾಯವಿದೆ. ಪಶ್ಚಿಮ ಘಟ್ಟ ಕಡೆ ಹೋಗುವ ಪ್ರಮುಖ ದಾರಿಯಲ್ಲಿದ್ದ ಕಾರಣ ಬಾಗಿಲಿನ ಊರು ಎಂಬ ಪದದ ಅರ್ಥದಿಂದ ಈ ಹೆಸರು ಬಂದಿರಬಹುದು ಎಂದು ಅನೇಕರು ಹೇಳ್ತಾರೆ. ಆದ್ರೆ ಸ್ನೇಹಿತರೆ, ಈ 2 ಊರುಗಳು ಬರೀ ಹೆಸರಿನಿಂದ ಫೇಮಸ್ ಆಗಿದ್ದಲ್ಲ, ಇವೆರಡನ್ನು ದೊಡ್ಡದಾಗಿಸಿದ್ದು ಇಲ್ಲಿ ಬದುಕುತ್ತಿದ್ದ ಜನರು. ಒಂದು ಕಡೆ ಹುಬ್ಬಳ್ಳಿ ವ್ಯಾಪಾರದಿಂದ ದಿನದಿಂದ ಜನಕ್ಕೆ ಬೆಳೀತಾ ಇತ್ತು, ಇನ್ನೊಂದು ಕಡೆ ಧಾರವಾಡ ವಿದ್ಯೆ, ಸಾಹಿತ್ಯ ಮತ್ತು ಸಂಗೀತದಿಂದ ತನ್ನದೇ ಆದ ಹೆಸರು ಮಾಡಿಕೊಳ್ತಿತ್ತು. ಹೀಗಾಗಿ ಆಗಿನ ಜನರು ಹೇಳುತ್ತಿದ್ರು, ವ್ಯಾಪಾರಕ್ಕೆ ಹುಬ್ಬಳ್ಳಿ, ವಿದ್ಯೆಗೆ ಧಾರವಾಡ. ಆದರೆ 1940ರಲ್ಲಿ ಈ 2 ಊರುಗಳಲ್ಲಿ ಒಂದು ವಿಚಿತ್ರ ಬದಲಾವಣೆ ಆಗುತ್ತೆ. ಬ್ರಿಟಿಷ್ ಆಡಳಿತ ಒಂದು ಕಡೆ, ಮತ್ತೊಂದು ಕಡೆ ಸ್ವಾತಂತ್ರ್ಯದ ಕಿಚ್ಚು ನಿಧಾನವಾಗಿ ಹೊತ್ತುತ್ತಿತ್ತು. ಜನರ ಮನಸ್ಸಲ್ಲಿ ಒಂದು ಕ್ವಶನ್ ಮೂಡಿತ್ತು, ಇನ್ನೆಷ್ಟು ದಿನ ಬ್ರಿಟಿಷರ ಆಳ್ವಿಕೆಯಲ್ಲಿರಬೇಕು? ಅದೇ ಸಮಯದಲ್ಲಿ ಹುಬ್ಬಳ್ಳಿಯಲ್ಲಿ ಒಬ್ರು ಮಹಾನ್ ಸಂತನ ಹೆಸರು ಮನೆ ಮಾತಾಗಿತ್ತು. ಬಡವನೇ ಆಗಿರ್ಲಿ, ಶ್ರೀಮಂತನೇ ಆಗಿರ್ಲಿ, ಎಲ್ರೂ ಆಶೀರ್ವಾದ ತಗೊಳ್ಳಕ್ಕೆ ಬರ್ತಿದ್ರು. ಆ ಮಹಾನ್ ವ್ಯಕ್ತಿಯೇ ಸಿದ್ದಾರೂಢ ಅಜ್ಜ ಅವರು. ಆದ್ರೆ ಅವರು ಯಾರು? ಹುಬ್ಬಳ್ಳಿ ಹೇಗೆ ಬಂದ್ರು? ಜನರು ಅವರನ್ನ ದೇವರಂತೆ ನೋಡಕ್ಕೆ ಯಾಕೆ ಶುರು ಮಾಡಿದ್ರು? ಅವರ ಜೀವನದಲ್ಲಿ ನಡೆದ ಘಟನೆಗಳು ನಿಜವಾಗಿಯೂ ಅಷ್ಟೊಂದು ವಿಶೇಷವಾಗಿದೆ. ಅದೇ ಕಥೆಯನ್ನ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಭಾಗ 2. ಸ್ನೇಹಿತರೆ, ಹಿಂದಿನ ಭಾಗದಲ್ಲಿ ನಾವು 1940ರಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಹೇಗಿತ್ತು ಅಂತ ನೋಡಿದ್ದೀವಿ. ಆದ್ರೆ ಈಗ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋಣ. ಈ ಊರಿಗೆ ಹುಬ್ಬಳ್ಳಿ ಅಂತ ಹೆಸರು ಹೇಗೆ ಬಂತು? ನೋಡಿ, ಈ ಪ್ರಶ್ನೆಗೆ ಒಂದೇ ಒಂದು ಉತ್ತರ ಇಲ್ಲ. ಇತಿಹಾಸಕಾರರು ಬೇರೆ ಬೇರೆ ಅಭಿಪ್ರಾಯನ ಹೇಳ್ತಾರೆ. ಅದರಲ್ಲಿ ಹೆಚ್ಚು ಪ್ರಸಿದ್ಧವಾಗಿರುವುದು ಒಂದೇ ಅಭಿಪ್ರಾಯ ಏನಂದ್ರೆ, ಹಿಂದೆ ಈ ಪ್ರದೇಶದಲ್ಲಿ ಹೂವಿನ ಗಿಡಗಳು ಮತ್ತು ತೋಟಗಳು ಹೆಚ್ಚಾಗಿದ್ದವು, ಅದಕ್ಕಾಗಿ ಹೂವಿನ ಬಳ್ಳಿ ಎಂಬ ಹೆಸರು ಬಳಕೆಯಲ್ಲಿತ್ತು. ಕಾಲಕ್ರಮೇಣವಾಗಿ ಅದು ಹುಬ್ಬಳ್ಳಿ ಆಯಿತು ಅಂತ ಹೇಳಲಾಗುತ್ತೆ. ಆದ್ರೆ ಇದು ಜನಪ್ರಿಯ ವಿವರಣೆ ಅಷ್ಟೇ. ಆದ್ರೆ ಇದೇ ಒಂದು ನಿಶ್ಚಿತ ಕಾರಣ ಎಂದು ಇತಿಹಾಸಕಾರರು ಒಪ್ಪಿಕೊಂಡಿಲ್ಲ. ಈಗ ಧಾರವಾಡ ಕಡೆ ಬರೋಣ. ಧಾರವಾಡ ಎಂಬ ಹೆಸರಿಗೂ ಹಲವು ವಿವರಗಳಿವೆ. ಆದ್ರೆ ಒಂದು ಪ್ರಸಿದ್ಧ ಅಭಿಪ್ರಾಯ ಪ್ರಕಾರ ಪಶ್ಚಿಮ ಘಟ್ಟದ ಕಡೆಗೆ ಹೋಗುವ ಪ್ರಮುಖ ಮಾರ್ಗದಲ್ಲಿದ್ದ ಕಾರಣ ದ್ವಾರದ ಊರು ಎಂಬ ಅರ್ಥದ ಪದದಿಂದ ಈ ಹೆಸರು ಬಂದಿರಬಹುದು ಎಂದು ಹೇಳಲಾಗುತ್ತೆ. ಹೆಸರು ಹೇಗೆ ಬಂದಿತ್ತು ಅನ್ನೋದಕ್ಕಿಂತ ದೊಡ್ಡ ವಿಷಯ ಏನಂದ್ರೆ, ಈ 2 ಊರುಗಳು ತಮ್ಮ ಕೆಲಸದಿಂದ ಹೆಸರು ಮಾಡಿವೆ. ಹುಬ್ಬಳ್ಳಿ ಅಂದ್ರೆ ವ್ಯಾಪಾರ, ಧಾರವಾಡ ಅಂದ್ರೆ ವಿದ್ಯೆ. ಆದ್ರೆ ಈ ಕತೆ ಇಷ್ಟಕ್ಕೆ ಮುಗಿಲಿಲ್ಲ. ಸುಮಾರು 600 ವರ್ಷಗಳ ಹಿಂದೆ ಈ ನೆಲದ ಮೇಲೆ ವಿಜಯನಗರ ಸಾಮ್ರಾಜ್ಯದ ಪ್ರಭಾವ ಇತ್ತು. ನಂತರ ಆದಿಲ್ ಶಾ ಆಡಳಿತ ಬಂತು. ಅದರ ನಂತರ ಮರಾಠ ಆಳ್ವಿಕೆ. ಕೊನೆಗೆ ಬ್ರಿಟಿಷರು ಈ ಭಾಗದ ಆಡಳಿತವನ್ನು ತಮ್ಮ ಕೈಗೆ ತಗೊಂಡ್ರು. ಪ್ರತಿ ರಾಜವಂಶವು ಈ ನೆಲದ ಮೇಲೆ ತನ್ನ ಗುರುತನ್ನು ಬಿಟ್ಟು ಹೋಗಿದೆ. ಯಾರೋ ಕೋಟೆ ಕಟ್ಟಿದ್ರು, ಯಾರೋ ರಸ್ತೆ ಮಾಡಿದ್ರು, ಯಾರೋ ವ್ಯಾಪಾರಕ್ಕೆ ಜಾಗವನ್ನ ಕೊಟ್ಟರು. ಇದರಿಂದಲೇ ಹುಬ್ಬಳ್ಳಿ ನಿಧಾನವಾಗಿ ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಬೆಳೆಯಲು ಆರಂಭವಾಯಿತು. ಇನ್ನೊಂದು ಕಡೆ ಧಾರವಾಡದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಸಿಕ್ಕಿತು. ದೂರದ ಊರುಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಬರಲು ಆರಂಭಿಸಿದ್ರು. ಇಂದಿಗೂ ಧಾರವಾಡವನ್ನ ವಿದ್ಯಾಕಾಶಿ ಎಂದು ಕರೆಯುವುದಕ್ಕೆ ಇದೇ ಕಾರಣ. ಆದ್ರೆ ಸ್ನೇಹಿತರೆ, 1940ರಲ್ಲಿ 2 ಊರುಗಳಲ್ಲಿ ಒಂದೇ ಹೆಸರು ಎಲ್ಲರ ಬಾಯಲ್ಲಿತ್ತು. ಅದು ರಾಜನ ಹೆಸರಲ್ಲ, ಅದು ಅಧಿಕಾರಿಯ ಹೆಸರಲ್ಲ, ಒಬ್ರು ಮಹಾತ್ಮನ ಹೆಸರು. ಅವರು ಎಲ್ರಿಗೂ ಒಂದೇ ಮಾತು ಹೇಳ್ತಾ ಇದ್ರು, ಒಳ್ಳೆ ಕೆಲಸ ಮಾಡಿ ದೇವ್ರ ನಿಮ್ ಜೊತೆಗೆ ಇರ್ತಾನೆ. ಆ ಮಹಾನ್ ವ್ಯಕ್ತಿಯ ಹೆಸರೇ ಸಿದ್ದಾರೂಢ ಅಜ್ಜ. ಆದ್ರೆ ಅವರು ಹುಬ್ಬಳ್ಳಿಗೆ ಹೇಗ್ ಬಂದ್ರು? ಅವರು ಮಾಡಿದ ಸೇವೆ ಏನು? ಇಂದಿಗೂ ಲಕ್ಷಾಂತರ ಜನ ಯಾಕೆ ಅವ್ರ ಮಟ್ಟಕ್ಕೆ ಹೋಗ್ತಾರೆ? ಅದರ ಹಿಂದೆ ಇರುವ ನಿಜವಾದ ಕಥೆ ಏನು?